ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪಿನ್ ಅಂಡ್ ಟೆಕ್ ಯೂಟ್ಯೂಬ್ ಚಾನಲ್. ಈ ದಿನ ನಡೆದ ಆದರ್ಶ ವಿದ್ಯಾಲಯಗಳ 6ನೇ ತರಗತಿ ದಾಖಲಾತಿಗೆ ನಡೆದ ಪ್ರವೇಶ ಪರೀಕ್ಷೆಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನ್ ಒತ್ತುವುದರ ಮೂಲಕ ನಿಮ್ಮ ಸಪೋರ್ಟ್ ಅನ್ನ ನೀಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ಡ್ರಾಸೆರ ಈ ಕಾರಣಕ್ಕಾಗಿ ಕೀಟಗಳನ್ನು ಅವಲಂಬಿಸಿದೆ. ಆಪ್ಷನ್ ಎ ಆಹಾರ, ಆಪ್ಷನ್ ಬಿ ಪ್ರೋಟೀನ್, ಆಪ್ಷನ್ ಸಿ ನೈಟ್ರೋಜನ್, ಆಪ್ಷನ್ ಡಿ ಮೇಧಸ್ಸು. ಆಪ್ಷನ್ ಸಿ ನೈಟ್ರೋಜನ್. ಎರಡನೇ ಪ್ರಶ್ನೆ, ನೀರು ತುಂಬಿದ ಗಾಜಿನ ಜಾಡಿಯೊಳಗೆ ಮರದ ತುಂಡು ತೇಲಲು ಕಾರಣವೇನು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಗಳು ಆಪ್ಷನ್ ಎ ರಾಶಿ, ಆಪ್ಷನ್ ಬಿ ಸಾಂದ್ರತೆ, ಆಪ್ಷನ್ ಸಿ ಪ್ಲವನತೆ, ಆಪ್ಷನ್ ಡಿ ಒತ್ತಡ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಂದ್ರತೆ. ಮೂರನೇ ಕ್ವಶನ್, ವಿಲೀನಗೊಳ್ಳುವ ವಸ್ತುವನ್ನು ಗುರುತಿಸಿ ಅಂತ ಕೇಳಿದರೆ. ಆಪ್ಷನ್ ಎ ಕಬ್ಬಿಣ, ಆಪ್ಷನ್ ಬಿ ಕಲ್ಲು, ಆಪ್ಷನ್ ಸಿ ಮರಳು, ಆಪ್ಷನ್ ಡಿ ಸಕ್ಕರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಕ್ಕರೆ. ನಾಲ್ಕನೇ ಕ್ವಶನ್, ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಸಂಕೇತದ ಮೂಲಕ ಸೂಚಿಸುವುದು. ಆಪ್ಷನ್ ಎ ಅಣುಸೂತ್ರ, ಆಪ್ಷನ್ ಬಿ ರಚನಾ ಸೂತ್ರ, ಆಪ್ಷನ್ ಸಿ ಪರಮಾಣು ಸಂಖ್ಯೆ, ಆಪ್ಷನ್ ಡಿ ಪರಮಾಣು ರಾಶಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಚನಾ ಸೂತ್ರ. ಐದನೇ ಕ್ವಶನ್, ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬದಲಾಗಿ ಬಳಸುವ ಇಂಧನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕಲ್ಲಿದ್ದಲು, ಆಪ್ಷನ್ ಬಿ ಕಟ್ಟಿಗೆ, ಆಪ್ಷನ್ ಸಿ ನೈಸರ್ಗಿಕ ಅನಿಲ, ಆಪ್ಷನ್ ಡಿ ವಾಯು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೈಸರ್ಗಿಕ ಅನಿಲ. ಆರನೇ ಕ್ವಶನ್, ಕಲುಷಿತ ನೀರಿನಿಂದ ಬರುವ ರೋಗ. ಆಪ್ಷನ್ ಎ ರಾತ್ರಿ ಕುರುಡು, ಆಪ್ಷನ್ ಬಿ ಜ್ವರ, ಆಪ್ಷನ್ ಸಿ ಕೆಮ್ಮು, ಆಪ್ಷನ್ ಡಿ ಮಲೇರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಲೇರಿಯಾ. ಏಳನೇ ಕ್ವಶನ್, ಶಿಲೆಗಳಿಂದಾಗಿರುವ ಭೂಮಿಯ ಮೇಲ್ಪದರ ಯಾವುದು. ಆಪ್ಷನ್ ಎ ವಾಯುಗೋಳ, ಆಪ್ಷನ್ ಬಿ ಸ್ಟ್ರಾಟೋಸ್ಪಿಯರ್, ಆಪ್ಷನ್ ಸಿ ಶಿಲಾಗೋಳ, ಆಪ್ಷನ್ ಡಿ ಕೇಂದ್ರಗೋಳ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಿಲಾಗೋಳ. ಎಂಟನೇ ಕ್ವಶನ್, ಗುಂಪಿಗೆ ಸೇರದ ಬೆಳೆ ಯಾವುದು. ಆಪ್ಷನ್ ಎ ಜೋಳ, ಆಪ್ಷನ್ ಬಿ ಗೋಧಿ, ಆಪ್ಷನ್ ಸಿ ಭತ್ತ, ಆಪ್ಷನ್ ಡಿ ಕಬ್ಬು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬು. ಒಂಬತ್ತನೇ ಕ್ವಶನ್, ದ್ರವ ರೂಪದ ಧಾತುವನ್ನ ಗುರುತಿಸಿ ಅಂತ ಕೇಳಿದರೆ. ಆಪ್ಷನ್ ಎ ಕಬ್ಬಿಣ, ಆಪ್ಷನ್ ಬಿ ಆಮ್ಲಜನಕ, ಆಪ್ಷನ್ ಸಿ ಪಾದರಸ, ಆಪ್ಷನ್ ಡಿ ಚಿನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಾದರಸ. ಹತ್ತನೇ ಕ್ವಶನ್, ರಾಷ್ಟ್ರೀಯ ಅರಣ್ಯ ನೀತಿ ಪರಿಷ್ಕರಿಸಿದ ವರ್ಷ ಯಾವುದು. ಆಪ್ಷನ್ ಎ 1988, ಆಪ್ಷನ್ ಬಿ 1978, ಆಪ್ಷನ್ ಸಿ 1986, ಆಪ್ಷನ್ ಸಿ 1976. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1988. 11ನೇ ಕ್ವಶನ್, ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಉತ್ಪತ್ತಿಯಾಗುವ ಪದಾರ್ಥ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಪ್ರೋಟೀನ್, ಆಪ್ಷನ್ ಬಿ ಗ್ಲೂಕೋಸ್, ಆಪ್ಷನ್ ಸಿ ಅಮೈನೋ ಆಮ್ಲ, ಆಪ್ಷನ್ ಡಿ ಫ್ಯಾಟಿ ಆಮ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ಲೂಕೋಸ್. 12ನೇ ಕ್ವಶನ್, ಸೌರಶಕ್ತಿಯನ್ನು ಬಳಸಿ ನಿರ್ವಹಿಸುವ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಗಿರಗಿಟ್ಲೆ, ಆಪ್ಷನ್ ಬಿ ತಿರುಗು ಯಂತ್ರ, ಆಪ್ಷನ್ ಸಿ ಸೌರ ಒಲೆ, ಆಪ್ಷನ್ ಡಿ ಇಸ್ತ್ರಿ ಪೆಟ್ಟಿಗೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೌರ ಒಲೆ. ಕ್ವಶನ್ ನಂಬರ್ 13, ಕಲ್ಲಿದ್ದಲು ನಿರ್ಮಾಣಗೊಳ್ಳಲು ಅವಶ್ಯವಾದ ಅಂಶ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೆಚ್ಚಿನ ಉಷ್ಣತೆ ಮತ್ತು ಕಡಿಮೆ ಒತ್ತಡ. 14ನೇ ಕ್ವಶನ್, ವಾಯುವಿನಲ್ಲಿ ಆಕ್ಸಿಜನ್ ಪ್ರಮಾಣ ಎಷ್ಟು ಅಂತ ಕೇಳಿದರೆ. ಆಪ್ಷನ್ ಎ 21%, ಆಪ್ಷನ್ ಬಿ 0.04%, ಆಪ್ಷನ್ ಸಿ 78%, ಆಪ್ಷನ್ ಡಿ 0.96% ಅಂತ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 21%. 15ನೇ ಕ್ವಶನ್, ಅಣೆಕಟ್ಟಿನ ಬಾಗಿಲುಗಳ ಮೂಲಕ ಹರಿಯುತ್ತಿರುವ ನೀರು ಈ ಶಕ್ತಿಗೆ ಉದಾಹರಣೆ ಅಂತ ಕೇಳಿದರೆ. ಆಪ್ಷನ್ ಎ ಸ್ನಾಯು ಶಕ್ತಿ, ಆಪ್ಷನ್ ಬಿ ಯಾಂತ್ರಿಕ ಶಕ್ತಿ, ಆಪ್ಷನ್ ಸಿ ಪ್ರಚನ್ನ ಶಕ್ತಿ, ಆಪ್ಷನ್ ಡಿ ಚಲನ ಶಕ್ತಿ ಅಂತ ಕೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಲನ ಶಕ್ತಿ. 16ನೇ ಕ್ವಶನ್, ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಯಾವುದಂದ್ರೆ ಆಪ್ಷನ್ ಎ 2:2, ಆಪ್ಷನ್ ಬಿ 1:1, ಆಪ್ಷನ್ ಸಿ 2:1, ಆಪ್ಷನ್ ಡಿ 1:2 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2:1. ಹೈಡ್ರೋಜನ್ ನ ಪ್ರಮಾಣ 2%,
ಆಕ್ಸಿಜನ್ ಪ್ರಮಾಣ 1% ಅಷ್ಟು ಇರುತ್ತೆ.